ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ನಾಳೆ SSLC ಎಕ್ಸಾಮ್ ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಿಪ್ಸನ್ನು ಕೊಡ್ತೀವಿ. ಪ್ರತಿ ವರ್ಷವೂ ಸಹ SSLC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅಟೆಂಡ್ ಮಾಡುವಂಥ ಸ್ಟೂಡೆಂಟ್ಸ್ಗೆ ಒಂದಿಷ್ಟು ಟಿಪ್ಸನ್ನು ಕೊಡ್ತೀವಿ. ಅದೇ ರೀತಿಯಾಗಿ ಈ ವರ್ಷ ಬರೆಯುವಂತಹ ವಿದ್ಯಾರ್ಥಿಗಳಿಗೂ ಸಹ ನಾಳೆ SSLC ಎಕ್ಸಾಮ್ ಏನು ಬರೀತಿದ್ರೆ ಆ ಒಂದು ಸ್ಟೂಡೆಂಟ್ಸ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಿಪ್ಸನ್ನು ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ಪಟ್ಟಂತ ಚಾನಲ್ಗೆ ಲೈಕ್ ಶೇರು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಮುಂದೆ ಬರುವಂತಹ ಎಲ್ಲ ರೀತಿಯ ಎಜುಕೇಷನಲ್ ಅಪ್ಡೇಟ್ಸ್ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ನೋಡಿ, ನಾನು ನಿಮಗೊಂದು 4ರಿಂದ 5 ಇನ್ಸ್ಟ್ರಕ್ಷನ್ಸನ್ನು ಹೇಳ್ತೀನಿ. ಈ 5 ಇನ್ಸ್ಟ್ರಕ್ಷನ್ಸನ್ನು ಯಾರೂ ಸಹ ಮಿಸ್ ಮಾಡಬೇಡಿ. ನೀವೊಂದು ಎಕ್ಸಾಮ್ ಅಟೆಂಡ್ ಮಾಡುವಾಗ ಆಗಲಿ ಅಥವಾ ಎಕ್ಸಾಮ್ಗೆ ಹೋಗುವಾಗ ಆಗಲಿ. ಮೊದಲನೇದಾಗಿ, ಸರ್ ನಾನು ಫಸ್ಟ್ ಟೈಮ್ ಪಬ್ಲಿಕ್ ಎಕ್ಸಾಮನ್ನು ಬರೀತಿರೋದು ಸರ್, ನನಗೆ ತುಂಬ ಭಯ ಆಗ್ತಿದೆ, ಏನು ಮಾಡೋದು ಅಂತ ಕೇಳ್ತಿದ್ದೀರಾ. ನಾಳೆ ಪಬ್ಲಿಕ್ ಎಕ್ಸಾಮ್ ಬರೆಯುವಂಥ ಸ್ಟೂಡೆಂಟ್ಸು, ನೋಡಿ, ನಾನು ಒಂದು ಭರವಸೆಯನ್ನು ನಾನು ನಿಮಗೆ ಕೊಡ್ತೀನಿ. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟನ್ನು ನೀವು ಪರ್ಫೆಕ್ಟಾಗಿ ಓದಿ. ಎಕ್ಸಾಮ್ ಅಂತಕ್ಕಂಥದ್ದು 100% ಈಸಿ ಇರುತ್ತೆ. SSLC ಪಬ್ಲಿಕ್ ಎಕ್ಸಾಮ್ ಈಸಿ ಇರುತ್ತೆ. ನೀವು ಕಂಪಲ್ಸರಿಯಾಗಿ ನಿಮಗೆ ಏನು ಬರುತ್ತೆ ಅಷ್ಟನ್ನು ನೀವು ಪರ್ಫೆಕ್ಟ್ ಆಗಾದರೆ ಓದ್ಕೊಳ್ಳಿ. ಯಾರು ತುಂಬ ಭಯ ಪಡೋದಕ್ಕಂತೂ ಹೋಗಬೇಡಿ. ನೀವು ಭಯ ಪಡೋವಂತಹ ವಿಚಾರನೇ ಇಲ್ಲ. ನೀವು ಒಂದು ಸಬ್ಜೆಕ್ಟ್ ಬಗ್ಗೆ ನಿಮಗೆ ಏನು ಬರುತ್ತೆ ಅದನ್ನು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಆ ಒಂದು ಸಬ್ಜೆಕ್ಟ್ ಬಗ್ಗೆ ಈಗ ಇವತ್ತೊಂದಿನ ನೀವು ಕಷ್ಟಪಟ್ಟಿದ್ದೀರಾ ಅಂತ ಅಂದರೆ ನಾಳೆ ಏನು ಸಬ್ಜೆಕ್ಟನ್ನು ಅಟೆಂಡ್ ಮಾಡ್ತೀರಾ ಆ ಒಂದು ಸಬ್ಜೆಕ್ಟು 100% ಈಸಿ ಇರುತ್ತೆ. ಯಾರೂ ಸಹ ಮೊದಲಿಗೆ ಭಯ ಪಡೋದಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಒಂದು ಎಕ್ಸಾಮ್ ಸೆಂಟರು ಎಲ್ಲನೂ ಸಹ ನೀವು ನೋಡ್ಕೊಂಡಿರುವಂತಹ ಎಕ್ಸಾಮ್ ಸೆಂಟರ್ಗೆ ಆದಷ್ಟು ಸಹ ಎಕ್ಸಾಮ್ ಟೈಮಿಂಗ್ಸ್ಗಿಂತ ಒಂದು ಅರ್ಧ ಗಂಟೆ ಮುಂಚೆ ಅಥವಾ ಆದಷ್ಟು ಸಹ 1 ಅವರ್ ಮುಂಚೆನೇ ಅಲ್ಲಿ ಹೋಗ್ಬಿಡಿ. ಯಾಕಂತ ಅಂದರೆ ನೀವು ಫಸ್ಟ್ ಟೈಮು ಬೇರೆ ಒಂದು ಸ್ಕೂಲ್ಸ್ಗಳಲ್ಲಿ ಹೋಗಿಬಿಟ್ಟು ಬೇರೆ ಸೆಂಟರ್ಗೆ ಹೋಗಿ ಎಕ್ಸಾಮನ್ನು ಬರೀತಿರ್ತೀರ. ಆ ಒಂದು ಭಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ ಒಂದು ವಾತಾವರಣ ಹೇಗಿರುತ್ತೆ ಏನೋ ಅಂತ ಹೇಳಿಬಿಟ್ಟು ಈವನ್ ನಾನು ಸಹ ಅದೇ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡಿದೆ. ಬಟ್ 1 ಅವರ್ ಮುಂಚೆ ಏನಾದರೂ ಹೋಗಿದ್ದೀರಾ ಅಂತ ಅಂದರೆ ನೀವು ಅಲ್ಲಿರುವಂತಹ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಫ್ರೀ ಆಗ್ತೀರಾ. ಒಂದಿಷ್ಟು ರಿವಿಷನನ್ನು ಮಾಡ್ಕೋಬೋದು ಲಾಸ್ಟ್ ಮಿನಿಟಲ್ಲಿ. ಹಾಗಾಗಿ ಆದಷ್ಟು ಸಹ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ಗೆ 1 ಅವರ್ ಮುಂಚೆನೇ ಹೋಗಿ. ಆ್ಯಂಡ್ ಹಾಗೇನು ಸ್ಟೂಡೆಂಟು ನೀವು ಎಕ್ಸಾಮ್ ಬರೆಯುವಾಗ ಏನು ಮಾಡ್ತೀರಾ ಅಂತ ಅಂದರೆ ನಿಮಗೆ ಬರುವಂಥ ಕ್ವಶನ್ಸ್ ಎಲ್ಲನೂ ಸಹ ಬರೀತೀರಾ. ರಿಮೈನಿಂಗ್ ಕ್ವಶನ್ಸ್ ಯಾವುದನ್ನು ಸಹ ಅಟೆಂಡ್ ಮಾಡಲ್ಲ. ನೀವು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಬರೋ ಕ್ವಶನ್ಸ್ ಪರ್ಫೆಕ್ಟಾಗಿ ಯಾವ ಬರುತ್ತೆ ಅದಕ್ಕೆಲ್ಲನೂ ಸಹ ಪರ್ಫೆಕ್ಟ್ ಆನ್ಸರ್ಸನ್ನು ಬರೀರಿ. ಬಟ್ ನಿಮಗೆ ಯಾವ ಕ್ವಶನ್ ಬರಲ್ವೋ ಅಥವಾ ನಮ್ಗೆ ಈ ಕ್ವಶನ್ ಬರೋದೇ ಇಲ್ಲ ಅಂತ ಇರುತ್ತೋ ಅದ್ರ ಬಗ್ಗೆ ಏನಾದರೂ ನಿಮಗೆ ಓನಾಗಿ ಗೊತ್ತಿದ್ರೆ ಓನಾಗಿ ಬರೆಯೋದಕ್ಕೆ ಟ್ರೈ ಮಾಡಿ. MT ಬಿಡಬೇಡಿ. ಇನ್ ಕೇಸ್ ಸರ್ ನನಗೆ ಅದ್ರ ಬಗ್ಗೆ ಈ ಓನಾಗಿ ಬರೆಯೋದು ಗೊತ್ತಿಲ್ಲ ಸರ್, ನಾನು ಓನಾಗೂ ಬರೆಯಲ್ಲ, ಏನು ಸರ್ ಮಾಡೋದು ಅಂತ ಅಂದರೆ ಅಟ್ಲೀಸ್ಟ್ ಆ ಒಂದು ಮೈನ್ ನಂಬರು ಪ್ಲಸ್ ಕ್ವಶನ್ ನಂಬರನ್ನು ಹಾಕಿ ಬನ್ನಿ. ಯಾಕೆ ನಾನು ಕ್ವಶನ್ ನಂಬರನ್ನು ಹಾಕಿ ಬನ್ನಿ ಅಂತ ಪ್ರತಿ ವರ್ಷ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತೀನಿ ಅಂತ ಅಂದರೆ ಇನ್ ಕೇಸ್ ಏನಾದರೂ ಗ್ರೇಸ್ ಮಾರ್ಕ್ಸ್ ಅನ್ನೋದು ಬಂತು ಅಂತಂದರೆ ಈಗ ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ವಶನನ್ನು MT ಬಿಟ್ಟಿರ್ತೀರ, ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಆ ಒಂದು ಕ್ವಶನು ನಿಮ್ಮ ಸಿಲೆಬಸ್ಸಲ್ಲೇ ಇರಲ್ಲ. ಆಗ ಅದಕ್ಕೇನಾದರೂ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಅಂದರೆ ಆಗ ನಿಮಗೆ ಆ ಮಾರ್ಕ್ಸನ್ನು ಸಹ ಸಿಗಲ್ಲ. ಕ್ವಶನ್ ನಂಬರ್ ಹಾಕಿದರೆ ಅಷ್ಟೇ ನಿಮಗೆ ಗ್ರೇಸ್ ಮಾರ್ಕ್ಸ್ ಆದರೆ ಸಿಗುತ್ತೆ. ಹಾಗಾಗಿ ಸ್ಟೂಡೆಂಟ್ಸು ಬರೋವಂತಹ ಎಲ್ಲ ಕ್ವಶನ್ಸು ಅಟೆಂಡ್ ಮಾಡಿ. ಬರದೇ ಇರೋದಕ್ಕೆ ಏನು ಓನಾಗಿ ಬರುತ್ತೋ ಓನಾಗಿ ಬರೀರಿ. ಇಲ್ಲ ಓನಾಗೂ ಬರೆಯೋದಕ್ಕೆ ಆಗಿಲ್ಲ ಅಂತ ಅಂದರೆ ನೀವು ದಯವಿಟ್ಟು ಏನು ಮಾಡ್ತೀರಾ ಅಂತಂದರೆ ಕ್ವಶನ್ ನಂಬರನ್ನಾದರೂ ಅಟ್ಲೀಸ್ಟ್ ಆಗಿಬಿಟ್ಟು ಬನ್ನಿ. ಆ್ಯಂಡ್ ನೆಕ್ಸ್ಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಎಕ್ಸಾಮನ್ನು ಬೇಗ ಬರೀತಾರೆ. ಒಂದಿಷ್ಟು ಟೈಮ್ಗೆಲ್ಲ ಬರೆದ್ಬಿಡ್ತಾರೆ. ಬರೆದ್ಬಿಟ್ಟಿದ್ದ ಆದಮೇಲೆ ನನಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಅಥವಾ ಏನೋ ಸ್ವಲ್ಪ ಮೂಡ್ ಅಪ್ಸೆಟ್ ಮಾಡಿಕೊಂಡು ಅಥವಾ ಓವರ್ ಕಾನ್ಫಿಡೆನ್ಸ್ ಆಗಿ ನಾನು ಪಾಸ್ ಆಗ್ತೀನಿ ಅಂತ ಹೇಳಿಬಿಟ್ಟು ಎಕ್ಸಾಮ್ ಸೆಂಟರಿಂದ ಬೇಗ ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ರೀತಿ ಯಾರೂ ಸಹ ಮಾಡಬೇಡಿ. ನೋಡಿ, ನಾನು ಕೊಡುವಂಥ ಈ ಒಂದು ಇನ್ಸ್ಟ್ರಕ್ಷನ್ ಅಂತೂ 100% ನಿಮಗೆ ಯೂಸ್ ಆಗುತ್ತಾ. ಎಕ್ಸಾಮ್ ಸೆಂಟರ್ಗೆ ಎಂಟರ್ ಆದಾಗಿಂದ ನಿಮಗೆ ಫುಲ್ ಟೈಮ್ವರೆಗೂ ಸಹ ಎಕ್ಸಾಮ್ ಮುಗಿಯೋವರೆಗೂ, ಎಕ್ಸಾಮ್ ಟೈಮ್ ಏನು ಮುಗಿಯುತ್ತೋ ಅಲ್ಲಿಯೇ ತನಕ ನೀವು ನಿಮ್ಮ ಒಂದು ಎಕ್ಸಾಮ್ ಸೆಂಟ್ರಲ್ಲೇ ಇರಿ. ಓಕೆನಾ? ನಿಮಗೆ ಗೊತ್ತಾಗುತ್ತೆ ನಾನು ಎಕ್ಸಾಮ್ ಸೆಂಟ್ರಲ್ಲಿ ಲಾಸ್ಟ್ವರೆಗೂ ಇದ್ದರೆ ನನಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಕ್ಕಂಥದ್ದು. ನೀವು ಕೇಳ್ಬೋದು ಏನಕ್ಕೆ ಸರ್ ಲಾಸ್ಟ್ವರೆಗೂ ಇರೋದು ಏನು ಅಂತ, ನಾನು ಏನಾದರೂ ಬೇರೆ ಕಡೆ ಕಾಪಿ ಮಾಡ್ಬೋದಾ ಏನು ಅಂತ ಹೇಳಿಬಿಟ್ಟು. ನೋಡಿ, ನೀವು ಬೇರೆ ಕಡೆ ಕಾಪಿ ಮಾಡೋದು ಮ್ಯಾಟರ್ ಆಗೋದಿಲ್ಲ. ನೀವು ಲಾಸ್ಟ್ವರೆಗೂ ಇರೇ, ನಿಮಗೇ ಸಹ ಅಲ್ಲೊಂದು ಬೆನಿಫಿಟ್ ಆದರೆ ಗೊತ್ತಾಗುತ್ತೆ. ನಿಮಗೆ ನಿಮ್ಮ ಮೈಂಡಲ್ಲಿ ಏನಾದರೂ ಯೋಚನೆ ಬರುತ್ತೆ ಅಥವಾ ನಿಮ್ಮ ಟೈಮ್ ಚೆನ್ನಾಗಿದೆಯೇನೋ, ನೀವು ಪಕ್ಕದಲ್ಲಿ ನೋಡ್ಕೊಂಡು ಬರೆದ್ರೂ ಬರೀಬೋದು ಏನೋ. ಬಟ್ ಪಬ್ಲಿಕ್ ಎಕ್ಸಾಮಲ್ಲಿ ಆ ಒಂದು ಚಾನ್ಸಸ್ ಕಡಿಮೆ ಇರ್ತವೆ. ನೀವು ಅದ್ರ ಮೇಲೆ ಯಾರೂ ಸಹ ಡಿಪೆಂಡ್ ಆಗೋದಕ್ಕೆ ಹೋಗ್ಬಿಡಿ. ಲಾಸ್ಟ್ ಮಿನಿಟ್ವರೆಗೂ ಇದ್ದು ಎಲ್ಲ ಕ್ವಶನ್ಸನ್ನು ಅಟೆಂಡ್ ಮಾಡಿ. ಕ್ವಶನ್ ನಂಬರ್ಸು ಎಲ್ಲನೂ ಸಹ ಕಂಪಲ್ಸರಿ ಆಗಾದರೆ ನೀವು ಹಾಕಿ. ನೋಡಿ, ನಾನು ಮತ್ತೆ ಹೇಳ್ತಿದ್ದೀನಿ, ಪಬ್ಲಿಕ್ ಪರೀಕ್ಷೆ ಅಂತ ಹೇಳಿಬಿಟ್ಟು ನಿಮಗೆ ತುಂಬ ಟಫ್ ಏನು ಇರೋದಿಲ್ಲ, ತುಂಬ ಡಿಫಿಕಲ್ಟ್ ಏನು ಇರೋದಿಲ್ಲ. ಇನ್ನು ಕೆಲವೊಂದಿಷ್ಟು ಜನ ಸರ್ ನಾನೇನು ಓದಿಲ್ಲ ಸರ್, ನನಗೆ ಭಯ ಆಗ್ತಿದೆ ಸರ್, ಪಕ್ಕ ಏನಾದರೂ ಫೇಲ್ ಆಗ್ತಿದೆ ಅನ್ನೋ ಸರ್ ಆ ರೀತಿ ಅಂತ ನೀವು ಕಮೆಂಟ್ಸನ್ನು ಮಾಡ್ತಿದ್ದೀರಾ. ಏನು ಟೆನ್ಷನ್ ಮಾಡ್ಕೋಬೇಡಿ. ನಿಮಗೆ ಇವತ್ತು ಒಂದಿನ, ನೀವು ಈಗ ನಾಳೆ ಇರೋವಂಥ ಸಬ್ಜೆಕ್ಟ್ಗೆ ಇವತ್ತೊಂದಿನ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಎಫರ್ಟನ್ನು ಹಾಕ್ಬಿಡಿ. ನೀವು ಏನೇ ಓದಲಿ ಪಕ್ಕ ಓದಿ, ಸುಮ್ಮನೆ ಮೇಲೆ ಓದಬೇಡಿ. ನೀವು ಏನೇ ಸ್ಟಡಿ ಮಾಡಿ ಅದನ್ನು ಪಕ್ಕ ಸ್ಟಡಿಯಾಗಿ 100% ಪ್ರಿಪೇರ್ ಆಗಿ ಹೋಗಿ. ಖಂಡಿತವಾಗ್ಲೂ ಸಹ ನಾಳೆಯಿನ ಸಬ್ಜೆಕ್ಟ್ ಅಂತೂ ನಿಮಗೆ ಖಂಡಿತವಾಗ್ಲೂ ಈಸಿ ಆದರೆ ಇರುತ್ತಾ. ನಾಳೆ ಎಕ್ಸಾಮ್ ಬರ್ಕೊಂಬಂದಿದ್ದಾದಮೇಲೆ ನಾನು ವಿಡಿಯೋನ ಮಾಡ್ತೀನಿ. ನಿಮ್ಮ ಒಂದು ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿರಂತ. ಇದು ಇವತ್ತಿನ ಮಾಹಿತಿ ಆಗಿರುತ್ತಾ. ನಾಳೆ ಎಕ್ಸಾಮ್ ಬರೀತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ಪ್ರತಿಯೊಂದು ಸ್ಟೂಡೆಂಟನ್ನು ಸಹ ನಾಳೆ ಚೆನ್ನಾಗಿ ಎಕ್ಸಾಮನ್ನು ಮಾಡ್ತೀರಾ, ಖಂಡಿತವಾಗ್ಲೂ ಮಾಡ್ತೀರಾ. ಓಕೆನಾ? ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಮುಂದೆ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.